ಇಲ್ಲ ಇವತ್ತು ನಮ್ಮ ಪಕ್ಷದ ಮುಖಂಡರು ಅಯ್ಯಣ್ಣ ಅಂತ ಹೇಳಿ ಅವರ ಮಗನ ಮದುವೆ ಇತ್ತು. ಕೆ ಸಿ ಅಯ್ಯಣ್ಣ ಅವ್ರ ಮಗನ ಮದುವೆ ಇತ್ತು. ಸೊ ಅದೊಂದು ಅಟೆಂಡ್ ಮಾಡಬೇಕಿತ್ತು. ಮತ್ತು ಇಲ್ಲೇ ಮಾನ್ವಿಲ್ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಎರಡೂ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಅಂತ ಹೇಳಿ ರಾಯಚೂರು. ಸಿಎಂ ವೀಕ್ ಆಗಿದೆ ಅಂತ ಯಾಕೆ ಹೇಳ್ತಾರೆ? ಏನು ಕಾರಣ ಅದಕ್ಕೆ? ಸಿಎಂ ಅಂತೂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಜನಕ್ಕೆ ಏನೇನು ಪ್ರಾಮಿಸ್ ಅಂತಿದ್ರು ಅದನ್ನು ಒಂದೊಂದಾಗಿ ಅದನ್ನು ಈಡೇರಿಸ್ಕೊಂಡು ಕೊಟ್ಟಿದ್ದಾರೆ. ಮೊನ್ನೆ ಒಳ ಮೀಸಲಾತಿ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದು ಭರವಸೆ ಕೊಟ್ಟಿದ್ದೀವಿ, ಅದನ್ನು ಈಡೇರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿಯ ಸಿಎಂ ಅವರು ನಿಶಕ್ತರಾಗಿಲ್ಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಮಾಹಿತಿ ಆದಾದ್ಮೇಲೆ ತೊಗೊಂಡಿರ್ತಾರೆ. ಸೊ ನಮ್ಮ ಪಕ್ಷದ ಆಂತರಿಕ ವಿಷಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲದೆ ಸುಮ್ಮನೆ ಬೇಕಾಬಿಟ್ಟೆ ಅವರು ಹೇಳಿಕೆ ಕೊಡಬಾರ್ದು. ಅಲ್ಲ, ಈಗ ಡಿ ಕೆ ಸುರೇಶ್ ಆಗಲಿ, ಡಿ ಕೆ ಅವರಾಗಲಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಸರ್. ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಏನಿರ್ಬೋದು ಸರ್? ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಅಂತ ಅದು ವಿಷಯಗಳನ್ನು ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊಸದಾಗಿ ನಡೀತಿಲ್ಲ. ಕಳೆದ BJP ಸರ್ಕಾರದಲ್ಲೂ ಇಲ್ವಾ? ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಏನು ಹೊರತಾಗಿಲ್ಲ. ಸೊ ಅದೆಲ್ಲ ಮಾಮೂಲಿ ವಿಷಯ, ಒಂದು ರಾಜಕೀಯ ಪಕ್ಷ, ಒಂದು ಸರ್ಕಾರ ಅಂತ ಇದ್ದಾಗ. ಸೊ ಅದಕ್ಕೇನು ಹೆಚ್ಚಿನ ಮಹತ್ವ ಕೊಡೋದು. ಯಾರ ಹತ್ರ ಹೇಳಿದ್ರೆ ಅವನ್ನೇ ಕೇಳಬೇಕು. ನನಗಂತೂ ಗೊತ್ತಿಲ್ಲ ಸರ್. ಈಗ ನಮ್ಮ ಜಿಲ್ಲೆ ನನಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ಯಾರ ಹತ್ರ ಹೇಳಿದ್ರೆ ಅವ್ರು ಈಗಾಗಲೇ ಹೇಳಿದ್ದಾರೆ. ಸಿಎಂ ಅವರು ಅಸೆಂಬ್ಲಿನಲ್ಲಿ ಈಗಾಗಲೇ ಆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ಸಿಎಂ ಅವರೇ ಮಾತನಾಡಿದ್ಮೇಲೆ ಹೆಚ್ಚಿಂದ ನಾವು ಮತ್ತೆ ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಬೇಕು. ಈಗ 2.5 ವರ್ಷ ಮೇಲಾಗ್ತಾ ಬಂದಿದೆ ನಮ್ಮ ಸರ್ಕಾರ ಬಂದು. ಸೊ ಸಂಪುಟ ಪುನಾರಚನೆ ಆದಾಗ ಎಲ್ಲ MLAಗಳಲ್ಲೂ ಕೂಡ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ನಮ್ಮ ವರಿಷ್ಠ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅಫ್ಕೋರ್ಸ್ ನಮ್ಮ ರಾಯಚೂರು ಜಿಲ್ಲೆ MLAಗಳು ಏನಿದ್ದಾರೆ, ದದ್ದಲ್ ಅವ್ರು ಇರ್ಬೋದು, ಬೇರೆ MLAಗಳು ಇರ್ಬೋದು, ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ದಾರೆ. ಬಟ್ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡಿಗೆ ಬಿಟ್ಟಿದ್ದು, ನಾಯಕರುಗಳು ಬಿಟ್ಟಿದ್ದು. ಬಟ್ ನಮ್ಮ ಕಡೆಯಿಂದ ನಾವೇನು ಬೇಡಿಕೆ ಇಡಬೇಕು ಅದನ್ನ ಹೇಳಿ. ಅಲ್ಲ, 5 ವರ್ಷ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರ ಆ ವಿಚಾರವಾಗಿ ಸಿಎಂ ಅವರೇ ಅಂತಿಮವಾಗಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ಅಸೆಂಬ್ಲಿ ನೋಡಿದ್ರೆ ಏನ್ ಹೇಳ್ತಾರೆ ಗೊತ್ತಿದೆ. ಸೊ ಹಾಗಾಗಿ ಮತ್ತೆ ಅದ್ರ ಮುಂದಿನ ಮತ್ತೆ ಅದ್ರ ಬಗ್ಗೆ ನಾವು ಸರ್, ನಮ್ಮ ರಾಯಚೂರು ಜಿಲ್ಲೆ ಸಾಕಷ್ಟು ಸಶಕ್ತ ಪೂರ್ವ ಸಮಾಜದ ಲೀಡರ್ಗಳಿದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತೀರಿ ಅಂತ? ಎಲ್ಲೆಲ್ಲಿ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅಲ್ಲೆಲ್ಲ ನಾಯಕರುಗಳಿಗೆ ಪ್ರಾತಿನಿಧ್ಯ ಕೊಡಬೇಕು. ಅವಾಗಲೇ ಸಮುದಾಯಗಳು ಮುಂದೆ ಬರೋಕ್ಕೆ ಸಾಧ್ಯ, ಮತ್ತು ಆ ನಾಯಕರುಗಳು ಬಲ ತುಂಬಿಸೋಕ್ಕೆ ಸಾಧ್ಯ. ಅದನ್ನ ಮಾಡಬೇಕು. ಖಂಡಿತ ಅದನ್ನು ಸಿದ್ದರಾಮಯ್ಯ ಅವರು ಗಮನಿಸ್ತಾರೆ.